ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ಸಸ್ಯ ಬಿಳಿ ಗುಲಗಂಜಿ ಗಿಡದ ಸಸ್ಯ. ಇದು ಬಳ್ಳಿಯ ಹಾಗೆ ಹಬ್ಕೊಂಡು ಹೋಗುವಂತಹ ಒಂದು ಸಸ್ಯ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಗುಲಗಂಜಿಗಳಲ್ಲಿ 2-3 ವಿಧದ ಗುಲಗಂಜಿಯನ್ನ ನಾವು ನೋಡಬಹುದು. ಬಿಳಿ ಗುಲಗಂಜಿ ಎಂಬುದು ಆಕರ್ಷಕ ಹಾಗೂ ಅಪರೂಪದ ಒಂದು ಬಳ್ಳಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ ಕೆಂಪು ಮತ್ತು ಕಪ್ಪು ಬಣ್ಣದ ಗುಲಗಂಜಿ ಬೀಜಗಳು ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಈ ಬಿಳಿ ಗುಲಗಂಜಿ ಸ್ವಲ್ಪ ಅಪರೂಪ ಅಂತ ಹೇಳಬಹುದು. ಈ ಗುಲಗಂಜಿ ಗಿಡದಲ್ಲಿ ಸಂಪೂರ್ಣ ಬಿಳಿ ಬಣ್ಣದ ಬೀಜಗಳನ್ನ ಈ ಸಸ್ಯ ಬಿಡುತ್ತೆ. ಬಳ್ಳಿಯಂತೆ ಹಬ್ಬಿಕೊಂಡು ಹೋಗುವಂತಹ ಒಂದು ಸಸ್ಯ ಇದು. ಈ ಗಿಡ ಸಾಮಾನ್ಯವಾಗಿ ಬೇಲಿ ಅಥವಾ ಇತರ ದೊಡ್ಡ ಗಿಡಗಳ ಆಶ್ರಯ ಪಡೆದು ಹರಡುವ ಒಂದು ಬಹುವಾರ್ಷಿಕ ಬಳ್ಳಿಯಾಗಿದೆ. ಇದರ ಎಲೆಗಳು ಚಿಕ್ಕದಾಗಿರುತ್ತೆ. ನೋಡೋದಕ್ಕೆ ನೆಲ್ಲಿಕಾಯಿ ಅಥವಾ ತೊಗರಿ ಗಿಡದ ಎಲೆಗಳಂತೆ ನಮಗೆ ಕಾಣಿಸುತ್ತೆ. ಬಿಳಿ ಗುಲಗಂಜಿಯ ಎಲೆಗಳನ್ನ ಬಾಯಿಗೆ ಹಾಕಿ ಜಗಿದ್ರೆ ಅತ್ಯಂತ ಸಿಹಿಯಾದ ರುಚಿ ನೀಡುತ್ತೆ ಇದು. ಆದ್ದರಿಂದ ಹಳೆ ಕಾಲದಲ್ಲಿ ಇದನ್ನ ಪಾನ್ ಅಥವಾ ಬೀಡಗಳಲ್ಲಿ ಸಿಹಿ ಬರೋದಕ್ಕೆ ಅಂತ ಬಳಸ್ತಾ ಇದ್ರು. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಈ ಗುಲಗಂಜಿ ಬೀಜವನ್ನ ಬಳಸ್ತಾರೆ. ಅದರಲ್ಲೂ ಈ ಬಿಳಿ ಗುಲಗಂಜಿ ಬೀಜವನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದನ್ನ ಮನೆಯ ತೇಜೋರಿ ಅಂದ್ರೆ ಹಣ ಇಡುವಂತಹ ಜಾಗ ಅಥವಾ ಪೂಜಾ ಕೋಣೆಗಳಲ್ಲಿ ಇದನ್ನ ಇಡ್ತಾರೆ. ಇದು ದುಡ್ಡನ್ನ ಆಕರ್ಷಿಸುತ್ತೆ ಅನ್ನೋದು ಒಂದು ನಂಬಿಕೆ, ಮತ್ತು ವಾಸ್ತುದೋಷ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಈ ಗುಲಗಂಜಿ ಬೀಜ ಇದರ ಬೇರೆ ಇದೆಯಲ್ಲ, ಬೇರನ್ನು ತಂತ್ರ ಮಂತ್ರ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆಗಾಗಿ ಸಾಂಪ್ರದಾಯಿಕವಾಗಿ ಜ್ಯೋತಿಷ್ಯ ಪದ್ಧತಿಗಳಲ್ಲಿ ಇದನ್ನ ಬಳಸ್ತಾರೆ. ಅಷ್ಟೇ ಅಲ್ಲದೆ ನಾವು ಹೇಗೆ ಹೇಳೋದು ಅಂತಂದ್ರೆ, ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯಕೀಯ ಬಳಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಕೂದಲಿನ ಆರೋಗ್ಯಕ್ಕೆ ಇದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಇದರ ಎಲೆ ಮತ್ತು ಬೀಜಗಳನ್ನ ಸಂಸ್ಕರಿಸಿ ತಯಾರಿಸಿರುವ ತೈಲವನ್ನ ತಲೆಒಟ್ಟು ನಿವಾರಣೆಗೆ ಮತ್ತು ಕೂದಲು ಬೆಳೆಯಲು ಆಯುರ್ವೇದದಲ್ಲಿ ಇದನ್ನ ಬಳಸ್ತಾರೆ. ನೋಡಿ, ಎಷ್ಟು ಆಯುರ್ವೇದಿಯ ಗುಣ ಕೂಡ ಈ ಬಿಳಿ ಗುಲಗಂಜಿಯ ಸಸ್ಯದಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಇನ್ನು ಆಯುರ್ವೇದ ಔಷಧಗಳಲ್ಲಿ ಬಳಸುವ ಮುನ್ನ ಇದರ ಬೀಜಗಳನ್ನ ಹಾಲಿನಲ್ಲಿ ಕುದಿಸಿ ಶುದ್ಧೀಕರಣನ ಮಾಡಲಾಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗುಲಗಂಜಿಯ ಬೀಜವನ್ನ ಅಬ್ರಿನ್ ಎಂಬ ತೀವ್ರ ಸೌಮ್ಯವಲ್ಲದ ವಿಷಕಾರಿ ಅಂಶವಿರುತ್ತೆ. ಈ ಒಂದು ಗುಲಗಂಜಿಯಲ್ಲಿ ಅಬ್ರಿನ್ ಎನ್ನುವ ಒಂದು ವಿಷಕಾರಿ ಅಂಶ ಇರುತ್ತೆ. ಇದು ನಾಗರಹಾವಿನ ವಿಷಕ್ಕಿಂತಲೂ ತೀಕ್ಷ್ಣ ಮತ್ತು ಅಪಾಯಕಾರಿ ಅಂತ ಹೇಳ್ತಾರೆ. ಇದರ ಬೀಜವನ್ನ ಸೇವಿಸುವುದು ಬಹಳ ಅಪಾಯಕಾರಿ. ಚೆನ್ನಾಗಿ ಕಚ್ಚಿ ಅಗಿದ ಒಂದೇ ಒಂದು ಬೀಜವನ್ನ ನುಂಗಿದರೂ ಅದು ಮನುಷ್ಯರು ಅಥವಾ ಪ್ರಾಣಿಗಳೇ ಆಗಿರ್ಬೋದು, ಪ್ರಾಣಾಪಾಯವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದರ ಬೀಜದ ಸೇವನೆ ಒಳ್ಳೆಯದಲ್ಲ ಅನ್ನುವುದು ಅಭಿಪ್ರಾಯ. ಇನ್ನು ಬೀಜಗಳು ತೀವ್ರ ವಿಷಕಾರಿಯಾಗಿರೋದ್ರಿಂದ ಇದರ ಎಲೆ ಮತ್ತು ಕಾಂಡಗಳು ತುಂಬ ವಿಷಯುಕ್ತವಾಗಿರುತ್ತೆ. ಹಾಗಾಗಿ ಗಿಡದ ಯಾವುದೇ ಭಾಗವನ್ನ ಸೇವನೆ ಮಾಡಬೇಕು ಅಂದರೂ ಕೂಡ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಸೇವಿಸುವುದು ಉತ್ತಮ. ಈ ಬಿಳಿ ಗುಲಗಂಜಿ ಬೀಜವು ಆಯುರ್ವೇದದಲ್ಲಿ ಆಗಿರ್ಬೋದು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಆಗಿರ್ಬೋದು ಬಹಳ ವಿಶೇಷ ಮತ್ತು ಆಯುರ್ವೇದಿಯ ಗುಣಗಳನ್ನು ಹೊಂದಿರುವಂತಹ ಒಂದು ಸಸ್ಯದ ಬೀಜ ಆಗಿದೆ. ಅಷ್ಟೇ ಅಲ್ಲದೆ ಈ ಬಿಳಿ ಗುಲಗಂಜಿ ಸಸ್ಯ ಬೇರು ಹಾಗೂ ಈ ಬಿಳಿ ಗುಲಗಂಜಿ ಕೂಡ ಆಯುರ್ವೇದಿಯ ಗುಣವನ್ನು ಹೊಂದಿರೋದ್ರಿಂದ ಇದನ್ನು ಆಯುರ್ವೇದ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ನೋಡಿದ್ರಲ್ಲ ಈ ಬಿಳಿ ಗುಲಗಂಜಿ ಬೀಜದ ವಿಶೇಷತೆಗಳು ಏನು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋವನ್ನು ವೀಕ್ಷಿಸಿ ಮತ್ತು ಈ ಅಪರೂಪದ ಗಿಡವನ್ನು ವೀಕ್ಷಿಸಿ